ನಮಸ್ಕಾರ ವೀಕ್ಷಕರೇ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲಲ್ಲಿ ನೀವು ಅನೇಕ ಕ್ಯಾನ್ಸರ್ ಚಿಕಿತ್ಸೆಗಳ ಬಗ್ಗೆ ಮತ್ತು ಕ್ಯಾನ್ಸರು ಯಾಕೆ ಉಂಟಾಗತ್ತೆ, ಅದನ್ನ ಹೇಗೆ ತಡೆಗಟ್ಬೋದು, ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಸುಮಾರು ವೀಡಿಯೋಸ್ನ ನೀವು ನೋಡಿದ್ದೀರಾ. ಬಟ್ ಇವತ್ತಿನ ವಿಡಿಯೋ ತುಂಬ ವಿಶಿಷ್ಟವಾದದ್ದು ಅಂತ ನನಗನ್ಸುತ್ತೆ. ನಾವು ಇವತ್ತು ಕ್ಯಾನ್ಸರ್ ತೊಗೊಳ್ತಾ ಇರೋಂಥ ಪೇಷಂಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋಂಥ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸು, ನಾವು ಕೇರ್ ಗಿವರ್ಸ್ ಅಂತೀವಲ್ಲ, ಫ್ಯಾಮಿಲಿ ಮೆಂಬರ್ಸು ಏನೆಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾರೆ ಮತ್ತು ಆ ಫೇಸಲ್ಲಿ ಅಂದರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋಂಥ ಟೈಮಲ್ಲಿ ಅವರು ಹೇಗೆ ಅವರ ಮನಸ್ಥೈರ್ಯನ ಉಳಿಸ್ಕೋಬೇಕು, ಹೇಗೆ ಅವರು ಈ ಕಾಯಿಲೆನ ಫೈಟ್ ಮಾಡಬೇಕು, ಏನೆಲ್ಲ ಅವ್ರಿಗೆ ಚಾಲೆಂಜಸ್ಸು ಬರುತ್ತೆ ಅಂತ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಇದಕ್ಕೆ ನನ್ನ 10 ವರ್ಷದ ಆಂಕಾಲಜಿ ಕರಿಯರಲ್ಲಿ ಒಬ್ಬರು ತನ್ನ ತಾಯಿನ ಕಳ್ಕೊಂಡಿರೋಂಥ ಒಬ್ಬರು ಪೇಷಂಟ್ ಫ್ಯಾಮಿಲಿ ಮೆಂಬರು, ನಾನು ವಾಲಂಟಿಯರ್ ಮಾಡ್ತೀನಿ, ಬೇರೆಯವ್ರು ನಾನು ಅನುಭವಿಸಿದಂಥ ಕಷ್ಟ ಬೇರೆಯವ್ರು ಅನುಭವಿಸ್ಬಾರ್ದು ಅಂದ್ಬಿಟ್ಟು ಅವರು ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಕ್ಯಾನ್ಸರ್ ಟ್ರೀಟ್ಮೆಂಟು ತೊಗೊಳ್ತಾ ಇರೋಂಥ ಫ್ಯಾಮಿಲಿ ಮೆಂಬರ್ಸು ಹೇಗೆ ಅವರು ಈ ಹೋರಾಟದಲ್ಲಿ ಹೇಗೆ ಅವರು ಧೈರ್ಯವಾಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ಈ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರು ಟ್ರೀಟ್ಮೆಂಟ್ ನಡೀತಾ ಇದ್ದರೆ ನೀವು ನೋಡಲೇಬೇಕಾದಂಥ ವಿಡಿಯೋ ಇದು. ನೀವಿನ್ನು ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಥರ ವೈಜ್ಞಾನಿಕ ಮಾಹಿತಿಗಳಿರೋಂಥ ವಿಡಿಯೋನ ಖಂಡಿತ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ. ನಮ್ಮ ಜೊತೆ ಇವತ್ತು ಒಬ್ಬರು ಪೇಷಂಟ್ ಫ್ಯಾಮಿಲಿ ಮೆಂಬರು ಬಂದಿದ್ದಾರೆ. ಈ ಕ್ಯಾನ್ಸರ್ ಚಿಕಿತ್ಸೆ ಪಡಿತಾ ಇರುವಾಗ ನಾವು ಎಷ್ಟೆಲ್ಲ ವಿಷಯಗಳನ್ನ ಹೇಳ್ತೀವಿ. ಪೇಷಂಟು ಯಾವ ಥರ ಊಟ ಮಾಡಬೇಕು, ಅವ್ರ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನಾನು ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ. ಆದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಾಗ ಬರೀ ಪೇಷಂಟ್ ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿನೇ ತುಂಬ ಕಷ್ಟಕ್ಕೆ ಒಳಗಾಗುತ್ತಾರೆ. ಮತ್ತು ಫ್ಯಾಮಿಲಿ ಮೆಂಬರ್ಸು ಎಸ್ಪೆಷಲಿ ಯಂಗ್ ಫ್ಯಾಮಿಲೀಸ್ ಇರ್ತಾರೆ, ಅಂದರೆ ಪೇರೆಂಟ್ಸು ಏಜ್ ಆಗಿರುತ್ತೆ, ಮತ್ತು ಅವರು ನೋಡ್ಕೊಳ್ತಾ ಇರೋಂಥ ಮಕ್ಕಳು ಪಾಪ ಸಣ್ಣವರು ಇರ್ತಾರೆ, 20-25 ವರ್ಷದ ಮಕ್ಕಳು ಪಾಪ ಟ್ರೀಟ್ಮೆಂಟು ಮಾಡಿಸ್ತಾ ಇರ್ತಾರೆ. ಕೆಲವ್ರಿಗೆ ಅವ್ರ ಅದೃಷ್ಟ ಇದ್ದರೆ ಅಜ್ಜಿ ತಾತ ಯಾರು ದೊಡ್ಡವರು, ಮಾವಂದರು, ಅತ್ತೆರು ಯಾರಾದರೂ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ಕೆಲವು ಫ್ಯಾಮಿಲೀಸಲ್ಲಿ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತೀವಲ್ಲ, ಜಸ್ಟು ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇರ್ತಾರೆ. ಯಾರು ದೊಡ್ಡವ್ರದ್ದು ಅವ್ರಿಗೆ ಹೆಲ್ಪ್ ಇರಲ್ಲ, ಅಂಥವರು ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ. ನಾನು ನೋಡಿದಾಗೆ ಈ ದೈಹಿಕವಾಗಿ ಅಂದರೆ ಪಾಪ ಅವರು ಕೆಲವೊಮ್ಮೆ ಪೇಷಂಟ್ಸು ರಾತ್ರಿ ಎಲ್ಲ ಮಲಗಿರಲ್ಲ, ನಿದ್ದೆ ಬರ್ತಾ ಇಲ್ಲ ಪೇಷಂಟ್ಗೆ ಅಂದರೆ ಇಡೀ ಫ್ಯಾಮಿಲಿಲಿ ಅವ್ರ ಮಕ್ಕಳು ಎಲ್ಲರೂ ಎದ್ದು ಅವ್ರಿಗೆ ಅವರು ನಿದ್ದೆಗೆಟ್ಟಿರ್ತಾರೆ. ಪಾಪ ಪೇಷಂಟ್ ಊಟ ಮಾಡ್ತಾ ಇಲ್ಲ ಅಂದರೆ ಇವ್ರಿಗೂ ಊಟ ಸೇರೋದಿಲ್ಲ. ಸೊ ಆ ಥರ ದೈಹಿಕವಾಗಿ ಮಾನಸಿಕವಾಗಿ ಅಯ್ಯೋ ನಮ್ಮ ತಾಯಿಗೆ ಹಿಂಗಾಗ್ಬಿಡ್ತಲ್ಲ, ನಮ್ಮ ತಂದೆ ಈ ಥರ ನರಳೋ ಹಾಗಾಯ್ತಲ್ಲ ಅಂತ ಮಾನಸಿಕವಾಗಿ, ಮತ್ತು ಫೈನಾನ್ಷಿಯಲ್ ತುಂಬ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡು ಲೆಕ್ಕ ಇಟ್ಟದಂಗೆ ದುಡ್ಡು ಸುರಿತಾ ಇರಬೇಕಾಗುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ. ಸೊ ಅವ್ರ ಪಾಪ ಸಣ್ಣ ಅವಾಗಿನೋ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಅವ್ರ ಹತ್ರ ದುಡ್ಡು ಸೇವಿಂಗ್ಸ್ ಇರಲ್ಲ ಏನು, ಪಾಪ ಅವಾಗಿನ ಕಾಲ ಮೇಲೆ ನಿಂತ್ಕೋತಾ ಇರ್ತಾರೆ. ಅಂಥ ಫ್ಯಾಮಿಲಿ ಮೆಂಬರ್ಸು ತಂದೆ ತಾಯಿಗಾಗಿ ಅನೇಕ ತ್ಯಾಗಗಳನ್ನ ಮಾಡೋದನ್ನ ನೋಡಿದ್ದೀನಿ. ಎಷ್ಟೋ ಜನ ಅವರು ಬೈಕ್ಗಳನ್ನ ತೊಗೊಂಡಿದ್ದವರು ಬೈಕ್ ಮಾರ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಸೋಕ್ಕೆ ಬಂದಿರ್ತಾರೆ. ಕೆಲವರು ದನ ಕರುಗಳನ್ನೆಲ್ಲ ಮಾರ್ಬಿಟ್ಟು ಪಾಪ ಪೇಷಂಟ್ಸು ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ. ಸೊ ಹೀಗೆ ಕೇರ್ ಗಿವರ್ಸು ಫ್ಯಾಮಿಲಿ ಮೆಂಬರ್ಸು ತುಂಬ ಒದ್ದಾಡೋದನ್ನ ನಾನು ನೋಡಿದ್ದೀನಿ. ಸೊ ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಗೆಸ್ಟ್ ಸ್ಪೀಕರು ಇವರು ಗುರುದರ್ಶನ್ ಅಂತ. ಇವರು ವೆರಿ ಯಂಗ್ ಎಂಜಿನಿಯರು. ಇವರು ರೆಸಿಡೆಂಟ್ ಆಫ್ ಮುಂಬೈ. ಇವರು ನಮ್ಮ ಭಾರತದ ಪ್ರತಿಷ್ಠಿತ ಕಂಪನಿ ಲಾರ್ಸನ್ ಆ್ಯಂಡ್ ಟ್ಯೂಬ್ರೋದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಗುರುದರ್ಶನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರ ತಾಯಿ 60 ವರ್ಷದವರು. ಅವರಿಗೆ ಈ ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್ ಉಂಟಾಗಿ ಅವರು ಬಹಳ ಆಲ್ಮೋಸ್ಟು 6 ತಿಂಗಳು ಅಥವಾ 9 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ತುಂಬ ಹೋರಾಟ ಮಾಡಿದ್ರು. ಮತ್ತು ಪೇಷಂಟ್ ಟ್ರೀಟ್ಮೆಂಟ್ ಟೈಮಲ್ಲೂ ತುಂಬ ಚೆನ್ನಾಗಿ ಅವರ ತಾಯಿನ ಅವ್ರು ನೋಡಿಕೊಂಡ್ರು.
ಮತ್ತೇನಾಯಿತು, ಅವ್ರ ತಾಯಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಟೆಂಪ್ರರಿಲಿ ಇಂಪ್ರೂವ್ ಆಗಿದ್ದರು. ಮತ್ತು ಸ್ವಲ್ಪ ಕೆಲವು 2-3 ತಿಂಗಳಾದಮೇಲೆ ಮತ್ತೆ ಜಾಸ್ತಿ ಆಯಿತು. ಕೊನೆಗೇನಾಯಿತು, ಆ ಕ್ಯಾನ್ಸರ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಮತ್ತು ದುರದೃಷ್ಟವಶಾತ್ ನಾವು ಪೇಷಂಟ್ನ ಕಳ್ಕೊಂಡ್ಬಿಟ್ವಿ. ಪೇಷಂಟು ಅಂದರೆ ನೋಡಿ, ಕೆಲವು ಪೇಷಂಟ್ಸ್ ಗುಣ ಆಗ್ತಾರೆ, ಕೆಲವು ಪೇಷಂಟ್ ನಾವು ಕಳ್ಕೊಂಡಿದ್ದೀವಿ. ಆದರೆ ನನ್ನ 10 ವರ್ಷದ ಕರಿಯರಲ್ಲಿ ಪೇಷಂಟ್ ಕಳ್ಕೊಂಡಂಥ ಫ್ಯಾಮಿಲಿ ಮೆಂಬರ್ಸು ಯಾರೂ ಬಂದು ನನಗೆ ನಾವು ಕ್ಯಾನ್ಸರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಬಂದು ಮಾತಾಡ್ತೀವಿ, ನಾವು ಪಟ್ಟಂಥ ಕಷ್ಟ ಬೇರೆಯವರು ಕಷ್ಟಪಡಬಾರ್ದು, ನಾವು ಬೇರೆಯವ್ರಿಗೆ ಈ ವಿಷಯಗಳನ್ನ ಹಂಚ್ಕೋತೀವಿ ಅಂತ ಯಾರೂ ಬಂದಿರಲಿಲ್ಲ. ಸೊ ಇವತ್ತು ಬಹಳ ವಿಶಿಷ್ಟವಾದಂಥ ನಮ್ಮ ಕ್ಯಾನ್ಸರ್ ಚಾನಲ್ ನೀವು ನೋಡೇ ಇರ್ತೀರ. ಅನೇಕ ಡಾಕ್ಟರ್ಸ್ ಬಂದಿದ್ದಾರೆ, ಆಂಕಾಲಜಿಸ್ಟ್ ಬಂದಿದ್ದಾರೆ, ಅವರು ಕ್ಯಾನ್ಸರ್ ಬಗ್ಗೆ ತುಂಬ ಉಪನ್ಯಾಸಗಳನ್ನ ಕೊಟ್ಟಿದ್ದಾರೆ. ಆದರೆ ಒಬ್ಬರು ಫ್ಯಾಮಿಲಿ ಮೆಂಬರು ತಾಯಿನ ಕಳ್ಕೊಂಡವರು ನಾನು ಏನು ಫೇಸ್ ಮಾಡಿದೆ ಅದರಲ್ಲಿ ಆ ಥರ ಬೇರೆಯವರು ಫೇಸ್ ಅಂದರೆ ಅವರು ಆ ಥರ ನೋವನ್ನು ಅನುಭವಿಸ್ಬಾರ್ದು, ಅವ್ರಿಗೆ ನಾನು ಧೈರ್ಯ ಹೇಳ್ತೀನಿ ಅಂತ ಬಂದಿದ್ದಾರೆ. ನಮಸ್ಕಾರ ಗುರುದರ್ಶನ್ ಅವರೇ. ನೀವು ಮಾಡ್ತಾ ಇರೋಂಥ ಎಫರ್ಟು ಇನ್ನೂ ನಿಮಗೆ ಸಕ್ಸಸ್ಫುಲ್ ಆಗಲಿ. ಇದರಿಂದ ನೂರಾರು ಜನ ಪೇಷಂಟ್ಸು ಅವ್ರ ಫ್ಯಾಮಿಲಿ ಮೆಂಬರ್ಸು ಧೈರ್ಯ ತಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಸೊ ಯಾವಾಗ ಬಂದ್ರಿ ನೀವು ಮುಂಬೈಯಿಂದ? ನಮಸ್ತೆ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನಾನು ಮುಂಬೈಯಿಂದ ನಿನ್ನೆ ಬೆಳಿಗ್ಗೆ ಬಂದೆ. ಮುಂಬೈಯಲ್ಲಿ ನಾನು ಲಾರ್ಸನ್ ಆ್ಯಂಡ್ ಟೂಬ್ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. 3 ವರ್ಷದಿಂದ ಅಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಬೆಂಗಳೂರಲ್ಲಿ. ಸೊ 3 ವರ್ಷ ವರ್ಕ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಹೋದ ವರ್ಷ 2025 ಆಗಸ್ಟಲ್ಲಿ ಸಡನ್ನಾಗಿ ಅಮ್ಮಂಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಸೊ ನಾನು ಏನು ರೀಸನ್ ಇರ್ಬೋದು ಅಂತ ತುಂಬ ಹಾಸ್ಪಿಟಲ್ಸ್ ಓಡಾಡಿದೆ, 2, 3, 4, 5 ಹಾಸ್ಪಿಟಲ್ಸ್ ಓಡಾಡಿದೆ. ಬಟ್ ಅಲ್ಟಿಮೇಟ್ಲಿ ನಾರಾಯಣದಲ್ಲಿ ಡಯಾಗ್ನೋಸ್ ಆಯಿತು, ಅಮ್ಮಂಗೆ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಸೊ ಶುರುವಲ್ಲಿ ಡಯಾಗ್ನೋಸ್ ಆದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇದ್ದಾಗ ತುಂಬ ಸಪೋರ್ಟ್ ಮಾಡಿ, ತುಂಬ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್ ಹಾಗೆ ಜರ್ನಿ ಹೇಗಿರುತ್ತೆ ಅಂತ ಸಪೋರ್ಟ್ ಮಾಡಿದ್ದು ಡಾಕ್ಟರ್ ಅಪರ್ಣ ಮೇಡಮ್ ಅವರು. ಇವತ್ತು ನಾನು ಕಷ್ಟಪಟ್ಟು ಅಥವಾ ನಾನು ಯಾವ ಜರ್ನಿ ಥ್ರೂ ಬಂದಿದ್ದೀನಿ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಯಾವ್ದಾದ್ರು ರೀತಿಯಿಂದ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಉದ್ದೇಶದಲ್ಲಿ ಮೇಡಮ್ನ ಅಪ್ರೋಚ್ ಮಾಡಿದ್ದೆ. ಗುರುದರ್ಶನ್ ಅವರೇ, ನಿಮ್ಮ ತಾಯಿಗೆ ಕ್ಯಾನ್ಸರು ಅಂತ ನಿಮಗೆ ಗೊತ್ತಾದಾಗ ಅದು ನಿಮಗೆ ಹೇಗೆ ಅದನ್ನು ನೀವು ಅರಗಿಸ್ಕೊಂಡ್ರಿ? ಅಂದರೆ ನಿಮಗೆ ಹೇಗೆ ಅದು ಅಫೆಕ್ಟ್ ಮಾಡ್ತು? ಹೇಗೆ ನೀವು ಆ ಡಯಾಗ್ನೋಸಿಸ್ನ ತೊಗೊಂಡ್ರಿ? ಮೊದಲನೇದಾಗಿ ಹಾರ್ಡೆಸ್ಟ್ ಪಾರ್ಟ್ ಅಂತ ಹೇಳಕ್ಕೆ ಹೋದರೆ ಥ್ರೂಔಟ್ ದ ಜರ್ನಿ ಇಟ್ ವಾಸ್ ಕೊನೆ ದಿನವೂ ಅಲ್ಲ ಅಥವಾ ಜರ್ನಿನೂ ಅಲ್ಲ. ಹಾರ್ಡೆಸ್ಟ್ ಪಾರ್ಟ್ ಅಂದರೆ ಯಾವಾಗ ಡಯಾಗ್ನೋಸಿಸ್ ಆಗಿ ಕ್ಯಾನ್ಸರ್ ಅಂತ ಗೊತ್ತಾಯಿತು, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳೋಕ್ಕೆ ಆಗದೇ ಇರೋಷ್ಟು ದುಃಖ ಅಥವಾ ತುಂಬ ಕ್ವಶನ್ಸ್ಗಳು ರೈಸ್ ಆಗ್ತಾ ಬರುತ್ತೆ. ಅಂದರೆ ಯಾಕೆ ನಮ್ಮಮ್ಮ ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ದೇವ್ರು ಇಲ್ವಾ, ಈ ಥರ ತುಂಬಗಳು ಕ್ವಶನ್ಸ್ ಬರುತ್ತೆ. ಬಟ್ ಏನಂದರೆ ಇವತ್ತಿಗೂ ಹೇಳ್ಬೇಕಂದ್ರೆ 2-3 ತಿಂಗಳು ಟೈಮ್ ತೊಗೊಂತು ನನಗೆ ಅಮ್ಮಂಗೆ ನಿಜವಾಗ್ಲೂ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ. ಬಟ್ ಏನಂದರೆ ಆ ಮೊಮೆಂಟಲ್ಲಿ ಕ್ವಶನಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿ ಆನ್ಸರ್ ಸಿಗೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಅಪ್ರೋಚ್ ದಿ ಡಾಕ್ಟರ್ ಆ್ಯಂಡ್ ಡಿಸ್ಕಸ್ ವಾಟ್ ಆರ್ ದ ಪ್ರಾಬಬಿಲಿಟೀಸ್ ಆ್ಯಂಡ್ ವಾಟ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಕೇಳ್ಕೋಬೇಕು. ಆ್ಯಂಡ್ ನಾನು ಕೂಡ ಅದೇ ಮಾಡಿದೆ. ಬಟ್ ನನಗೆ ತಂದೆ ಇರಲಿಲ್ಲ, ಬಟ್ ತಂದೆ ಕಳ್ಕೊಂಡಿದ್ದ ಜರ್ನಿ ನನಗೆ ಗೊತ್ತು ಹೇಗಿತ್ತು ಅಂತ. ಸೊ ಆ ಒಂದು ಉದ್ದೇಶದ ಮೇಲೆ ನಾನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದೆ, ಡಾಕ್ಟರ್ ಜೊತೆ ಮಾತಾಡಿದೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ನಾನು ಖಂಡಿತ ನೀವು ಹೇಳಿದ್ನ ಒಪ್ಕೋತೀನಿ. ಈ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದ ದಿವಸನೇ ಮೋಸ್ಟ್ಲಿ ತುಂಬ ಕಷ್ಟ ಅಂತ ಅನಿಸುತ್ತೆ. ಈಗ ಯಾಕೆ ಬಂತು, ಹೇಗೆ ಬಂತು, ನನಗೆ ಪೇಷಂಟ್ಸ್ ಕೇಳ್ತಾರೆ ಇವ್ರು ಏನು ಕಾರಣದಿಂದ ಬಂದಿರ್ಬೋದು, ಇವ್ರಿಗೆ ಯಾಕೆ ಬಂತು, ಇವ್ರು ಯಾವತ್ತೂ ಹಾಸ್ಪಿಟ್ಲಿಗೆ ಬಂದಿರಲಿಲ್ಲ, ಅಷ್ಟು ಚೆನ್ನಾಗಿದ್ರು, ಅಷ್ಟು ನಾರ್ಮಲ್ ಆಗಿದ್ದರು, ಇವ್ರಿಗೆ ಯಾಕೆ ಬಂತು ಅಂತ ಒಂದು ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಕೆಲವರು ಅದನ್ನ ಒಪ್ಕೊಳ್ಳೋದೇ ಇಲ್ಲ, ಅಂದರೆ ಆ ಅಕ್ಸೆಪ್ಟೆನ್ಸು ಬರೋದೇ ಇಲ್ಲ. ಇದು ಕ್ಯಾನ್ಸರ್ ಅಲ್ದಲೇ ಇರ್ಬೋದು, ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ,
ಮತ್ತು ಥರ್ಡ್ ಒಪಿನಿಯನ್ ತೊಗೊಳ್ಳೋಣ. ಇದು ಕ್ಯಾನ್ಸರ್ ಏನು ಸಿಮ್ಟಮ್ಸ್ ಇಲ್ದಲೇ ಇದ್ದಾಗ ಎಸ್ಪೆಷಲಿ ಕ್ಯಾನ್ಸರ್ ಅಲ್ವೇನೋ ಅಂತಲೂ ಒಂದು ಭ್ರಮೆ ಹುಟ್ಟುತ್ತೆ. ಬಟ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದರೆ ನೀವು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ, ತಪ್ಪಿಲ್ಲ. ಆದರೆ ತುಂಬ ಟೈಮ್ ವೇಸ್ಟ್ ಮಾಡ್ದಲೇ ಅದಕ್ಕೆ ಟ್ರೀಟ್ಮೆಂಟು ಶುರು ಮಾಡೋದು ಖಂಡಿತ ಒಳ್ಳೆಯದು. ಸೊ ಗುರುದರ್ಶನ್ ಅವರೇ, ನೀವು ನಿಮ್ಮ ತಂದೆನ ಕಳ್ಕೊಂಡ್ರಿ ಅಂತ ಹೇಳಿದ್ರಿ. ನನಗೆ ಈಗಲೂ ಜ್ಞಾಪಕ ಇದೆ, ನೀವು ಡಯಾಗ್ನೋಸ್ ಆದಾಗ ನೀವು ಬಂದು ನನಗೆ ಹೇಳಿದ್ರಿ, ನಮ್ಮ ತಂದೆ ಈ ಕೋವಿಡಲ್ಲಿ ನಾವು ಕಳ್ಕೊಂಬಿಟ್ವಿ, ಬಟ್ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಇವಾಗಿನ ಕೆಲಸ ಸೇರಿಕೊಂಡು ಒಂದು ಕರಿಯರಲ್ಲಿ ನಾನು ಚೆನ್ನಾಗಾದಮೇಲೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಥರ ಆಗೋಯ್ತಲ್ಲ ಅಂತ ನೀವು ವ್ಯಥೆ ಪಟ್ಟಿದ್ದು ನನಗೆ ಜ್ಞಾಪಕ ಇದೆ. ಸೊ ನಿಮ್ಮ ತಂದೆ ಟ್ರೀಟ್ಮೆಂಟು ನೀವೇ ಮಾಡಿಸಿದ್ರಿ, ಮತ್ತು ನಿಮ್ಮ ತಾಯಿ ಟ್ರೀಟ್ಮೆಂಟು ನೀವು ಮಾಡಿಸಿದ್ರಿ. ಸೊ ನಿಮಗೆ ಎರಡೂ ಜರ್ನಿ ಹೇಗೆ ಅನ್ನಿಸ್ತು? ನನಗೆ ಏನು ಅನಿಸ್ತು ಅಂದರೆ ಎರಡೂ ಜರ್ನಿ ತುಂಬ ಡಿಫ್ರೆಂಟಾಗಿತ್ತು. ಯಾಕಂದರೆ ನಾನು ಯಾವಾಗ 19 ವರ್ಷದ ವಯಸ್ಸಿನಲ್ಲಿದ್ದೆ, 2021ರಲ್ಲಿ ತಂದೆಗೆ ಕೋವಿಡ್ ಆಯಿತು ಅಂತೇಳಿ ಸಡನ್ನಾಗಿ ಗೊತ್ತಾಯಿತು. ಆವಾಗ ಈ ಜರ್ನಿಗಿಂತ ತುಂಬ ಡಿಫ್ರೆಂಟಾಗಿತ್ತು. ಯಾಕಂದರೆ ನನ್ನ ಜೊತೆಗೆ ಅಮ್ಮ ಇದ್ದರು, ಮಾರಲಿ ಸಪೋರ್ಟ್ ಮಾಡೋಕ್ಕೆ ಅಥವಾ ಎಮೋಷ್ನಲಿ ಸಪೋರ್ಟ್ ಮಾಡೋಕ್ಕೆ. ಆ್ಯಂಡ್ ಅಮ್ಮನ ಜರ್ನಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆ ಅಂದರೆ ಕ್ಯಾನ್ಸರ್ 1 ತಿಂಗಳು ಜರ್ನಿ ಅಲ್ಲ, 2 ತಿಂಗಳು ಜರ್ನಿ ಅಲ್ಲ. ಯಾಕಂದರೆ ಇಟ್ಸ್ ಎ ಲಾಂಗ್ ಬ್ಯಾಟಲ್. ತುಂಬ ಕೆಲವು ಸಲ ನಮ್ಮ ಅಮ್ಮಂದು 9 ತಿಂಗಳು ಜರ್ನಿ ಆಗಿತ್ತು. ಬಟ್ ಯಾಕಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಡಯಾಗ್ನೋಸ್ ಆಗಿತ್ತು. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ತುಂಬ ಲಾಂಗ್ ಜರ್ನಿ, ವರ್ಷಗಟ್ಟಲೆ ತೊಗೊಳುತ್ತೆ. ವರ್ಷಗಟ್ಟಲೆ ಟ್ರೀಟ್ಮೆಂಟ್ಸ್ ಮಾಡಿಸ್ಬೇಕು, ವರ್ಷಗಟ್ಟಲೆ ಪೇಷಂಟ್ ಸಫರ್ ಆಗ್ತಾ ಇರೋದು ನೋಡಬೇಕಾಗುತ್ತೆ. ಸೊ ಅಪ್ಪ ಬರೀ ಕೋವಿಡ್ ಅಂತ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ಲೈಕ್ ಹೇಗಿತ್ತು ಅಂದರೆ ಆ ಟೈಮಲ್ಲಿ ಏನು ಟ್ರೀಟ್ಮೆಂಟ್ ಅಂತಲೇ ಡಾಕ್ಟರ್ ಕೂಡ ಕನ್ಫ್ಯೂಷನಲ್ಲಿದ್ದರು. ಏನು ಮಾಡಿದ್ರೆ ಏನು ಸರಿಯಾಗುತ್ತೆ ಅಂತಲೂ ಗೊತ್ತಾಗ್ತಿಲ್ಲ. ಸೊ ಇನ್ಫೆಕ್ಷನ್ ಬೇರೆಯವ್ರಿಗೆ ಹರಡುತ್ತೆ ಅಂತೇಳಿ ಕ್ವಾರಂಟೈನ್ ಮಾಡ್ತಾಯಿದ್ರು. ಸೊ ನಾನು ಅಪ್ಪನ ಜೊತೆಗೆ ಇರೋಕ್ಕಾಗಿಲ್ಲ ಆ ಮೂಮೆಂಟಲ್ಲಿ. ಲೈಕ್ 14 ಡೇಸ್ ಜರ್ನಿ ಇತ್ತು, ನನಗೆ ಈಗಲೂ ನೆನಪಿದೆ. ಇಟ್ ವಾಸ್ ಅ 14 ಡೇಸ್ ಜರ್ನಿ. ಅಪ್ಪ ಹಾಸ್ಪಿಟಲ್ ಒಳಗಿದ್ದರು, ನಾನು ಹೊರಗಿದ್ದೆ. ನನ್ನ ಎಫರ್ಟ್ ಆಗಲಿ ಅಥವಾ ನನ್ನ ಟೈಮ್ ಆಗಲಿ ಅಪ್ಪಂಗೆ ಕೊಡೋಕ್ಕಾಗಿಲ್ಲ. ಅವ್ರ ಜರ್ನಿ ಜೊತೆಗೆ ಇರೋಕ್ಕಾಗಿರಲಿಲ್ಲ. ಆಮೇಲೆ ಅವ್ರು ಏನು ಗೋತ್ರು ಮಾಡ್ತಾಯಿದ್ದಾರೆ ಅಥವಾ ಅವ್ರು ಏನು ಪೇಯ್ನ್ ಅನುಭವಿಸ್ತಾ ಇದ್ದಾರೆ ಅಂತ ನಾನು ನೋಡೋಕ್ಕಾಗಿರಲಿಲ್ಲ. ಬಟ್ ಅಮ್ಮಂದು ಆ ಒಂದು ಜರ್ನಿ ಆದಮೇಲೆ ಅಮ್ಮಂದು ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಯಾಕಂದರೆ ಅಮ್ಮಂಗೆ ಡಯಾಗ್ನೋಸ್ ಆದಮೇಲೆ ಅಮ್ಮನ ಜೊತೆಗೆ ನಾನು ಇರಬೇಕು. ಈ ಟೈಮಲ್ಲಿ ಅಮ್ಮನ ಜೊತೆಗೆ ನಾನು ಇರಲೇಬೇಕು. ಯಾಕಂದರೆ ಲೈಕ್ ಇಟ್ಸ್ ನಾಟ್ ಲೈಕ್ ಮೊದಲಿಂದ ಇದ್ದಿದ್ದು ಮುಖ್ಯ ಅಲ್ಲ, ಲೈಕ್ ಅವ್ರ ಕಷ್ಟದಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಅಮ್ಮನ ಜೊತೆಗೆ ಇರಲೇಬೇಕು ಅಂತ ಡಿಸೈಡ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ದೆ. ಸೊ ಅಮ್ಮಂದು ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ನೀವು ಹೇಳ್ತಾ ಇರೋದು ನಂಗೆ ಖಂಡಿತ ಅರ್ಥ ಆಗುತ್ತೆ. ಈ ಕಷ್ಟ ಬಂದಾಗ ನಾವು ಕೆಲವು ಫ್ಯಾಮಿಲೀಸಲ್ಲಿ ನಾನು ನೋಡ್ತೀನಿ, ಅವರು ಮಾತು ಚೆನ್ನಾಗಿ ಆಡ್ತಾರೆ, ಅಂದರೆ ಫೋನ್ ಮಾಡ್ತಾರೆ, ಫೋನಲ್ಲಿ ಇದು ಮಾಡ್ತಾರೆ. ಆದರೆ ಪೇಷಂಟ್ ಜೊತೆಗಿರೋಕ್ಕೆ ಯಾರೂ ಇರೋದಿಲ್ಲ. ಅವರು ಕೆಲವರು ಅಂತೂ ಒಬ್ಬರೊಬ್ಬರೇ ಇರ್ತಾರೆ ಮನೇಲಿ. ಇನ್ನು ಕೆಲವ್ರಿಗೆ ಪಾಪ ಬರ್ತಾರೆ ಹೋಗ್ತಾರೆ. ಫ್ಯಾಮಿಲಿ ಮೆಂಬರ್ಸು ಸಹ ಫುಲ್ ಟೈಮ್ ಯಾರೂ ಇರೋದಿಲ್ಲ. ಸೊ ಸಾಧ್ಯವಾದರೆ ಖಂಡಿತ ಪೇಷಂಟ್ ಜೊತೆಗೆ ಹೋಗಿ ಇರೋದು ಖಂಡಿತ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಿ, ಕ್ಯಾನ್ಸರು ಕೋವಿಡ್ಗಿಂತ ಸ್ವಲ್ಪ ಟೈಮ್ ಜಾಸ್ತಿ ಕೊಡುತ್ತೆ. ಬಟ್ ಕೊಟ್ಟಿದ್ದ ಟೈಮ್ ಜಾಸ್ತಿ ಕೊಟ್ಟರೂ ಸಹ ಅದರಲ್ಲಿ ಕೆಲವೊಮ್ಮೆ ಅವರು ಒದ್ದಾಡೋದು ಮತ್ತು ಟ್ರೀಟ್ಮೆಂಟ್ ತೊಗೊಳ್ಳೋದು ಆ ಕಷ್ಟವೂ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅವ್ರಿಗೆ ಎಷ್ಟು ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಅಷ್ಟು ಒಳ್ಳೆಯದು ಅಂತ ಹೇಳಬೇಕಾಗತ್ತೆ. ಮತ್ತು ನಾನು ಯೂಶ್ವಲಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ 4 ಪಿಲ್ಲರ್ ಇರುತ್ತೆ ಅಂತ ಹೇಳ್ತೀನಿ. ಒಂದು ಕೀಮೊಥೆರಪಿ, ಸರ್ಜರಿ, ರೇಡಿಯೋಥೆರಪಿ. ಅದರಲ್ಲಿ 4th ಪಿಲ್ಲರ್ ಏನಂದರೆ ಫ್ಯಾಮಿಲಿ ಸಪೋರ್ಟು. ಫ್ಯಾಮಿಲಿಲಿ ಹೇಗಂದರೆ ಮುಂಚೆ ಎಲ್ಲ ಈಗ ಬಾಣಂತನ ಮಾಡಬೇಕು, ಒಂದು ಮಗು ಹುಟ್ಟತ್ತೆ ಅಂದರೆ ಒಂದು 4-5 ಜನ ಇರೋರು. ಒಬ್ಬರು ತಾಯಿ ನೋಡ್ಕೊಳ್ಳೋಕ್ಕೆ, ಒಬ್ಬರು ಮಕ್ಕಳು ನೋಡ್ಕೊಳ್ಳೋಕ್ಕೆ. ಹಾಗೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಾಗ ಅದೇ ಥರ ಜನ ಬೇಕು. ಯಾರೋ ಒಬ್ಬರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಒಬ್ಬರು, ಮನೇಲಿ ಅಡುಗೆ ಮಾಡೋಕ್ಕೊಬ್ಬರು, ಮತ್ತು ನೈಟ್ ನೋಡ್ಕೊಳ್ಳೋಕ್ಕೊಬ್ಬರು, ಡೇಗೊಬ್ಬರು. ಹಾಗೆ ಅಷ್ಟು ಜನ ಸಹಾಯ ಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಎಲ್ಲರ ಹತ್ರನೂ ದುಡ್ಡಿರುತ್ತೆ, ಆದರೆ ಜನ ಸಹಾಯ ತುಂಬ ಜನಕ್ಕೆ ಇರೋದಿಲ್ಲ.
ಸೊ ಎಷ್ಟೋ ಪೇರೆಂಟ್ಸಿಗೆ ನಾನು ಹೇಳ್ತೀನಿ, ನೀವು ಪುಣ್ಯ ಮಾಡಿದ್ದೀರಾ, ನಿಮ್ಮ ಮಗ ಬಂದಿಯಾನೆ ಅಥವಾ ಮಗಳು ಬಂದು ನಿಮ್ಗೆ ನೋಡ್ಕೋತಾ ಇದ್ದಾರೆ ಅಂತ. ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋವಾಗ ಒಬ್ರು ಯಾರೋ ಫ್ಯಾಮಿಲಿ ಸಪೋರ್ಟ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಈಗ ನಿಮ್ಮ ತಂದೆ ಜರ್ನಿನೂ ನೀವು ಹಂಚ್ಕೊಂಡ್ರಿ, ಹಾಗೆ ನಿಮ್ಮ ತಾಯಿ ಬಗ್ಗೆನೂ ನೀವು ಹೇಳಿದ್ರಿ. ಸೊ ನೀವು ಇಷ್ಟೆಲ್ಲ ನೀವು ಸಣ್ಣ ವಯಸ್ಸಿಗೆ ತುಂಬ ಕಷ್ಟಗಳನ್ನ ನೀವು ಅನುಭವಿಸಿದ್ದೀರಾ. ಸೊ ಈ ನಿಮ್ಮ ಥರ ಇನ್ನೊಬ್ಬರು ನಿಮ್ಮ ಥರನೇ ಯಂಗ್ಸ್ಟರು ಯಾರೋ ಇವಾಗ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೆ ಕ್ಯಾನ್ಸರ್ ಉಂಟಾಗಿರುತ್ತೆ, ಅವರೆಲ್ಲ ಈ ಥರ ನಿಮ್ಮ ಜರ್ನಿಯಲ್ಲೇ ಇರೋಂಥ ಇನ್ನೊಬ್ಬರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ಏಜಲ್ಲಿರೋ ಯಾರೇ ಇದ್ರೂ ನಂಗೆ ಅರ್ಥ ಆಗುತ್ತೆ, ಲೈಕ್ ಹೌ ಆ್ಯಂಬಿಷಿಯಸ್ ಯು ಆರ್ ಆ್ಯಂಡ್ ಲೈಕ್ ನಿಮ್ಮ ಕೆರಿಯರ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇರ್ತೀರಾ, ಅಥವಾ ನಾನು ಅದು ಮಾಡಬೇಕು ಅಥವಾ ಲೈಫಲ್ಲಿ ಇದನ್ನು ಅಚೀವ್ ಮಾಡಬೇಕು, ಈ ಗೋಲ್ ರೀಚ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ಆಲ್ ಆಫ್ ಎ ಸಡನ್ ಹೀಗಾಯಿತು ಅಪ್ಪಂಗೆ ಅಥವಾ ಹೀಗಾಯಿತು ಅಮ್ಮಂಗೆ ಅಂತ ಗೊತ್ತಾದಾಗ ಲೈಕ್ ಆಬ್ವಿಯಸ್ಲಿ ಇಟ್ಸ್ ಎ ಹಾರ್ಟ್ ಬ್ರೇಕಿಂಗ್ ಫಾರ್ ಯು. ಆ್ಯಂಡ್ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಲೈಕ್ ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ವಾಟ್ ಐ ವುಡ್ ಸಜೆಸ್ಟ್ ಈಸ್ like collect the courageous and hopes and be with your loved one and take help from your relatives or your friends. ನಾನು ಕೂಡ ಅದೇ ಮಾಡಿದೆ. ಲೈಕ್ ನನ್ನ ಜೊತೆಗೆ ನನ್ನ ಸಿಸ್ಟರ್ ಇದ್ದರು ಥ್ರೂಔಟ್ ದ ಜರ್ನಿ. 9 months ನನ್ನ ಜೊತೆಗೆ ಇದ್ದು ಲೈಕ್ ನಾವು ಆಬ್ವಿಯಸ್ಲಿ ಲೈಕ್ ಇಟ್ಸ್ ಅಂಡರ್ಸ್ಟುಡ್, ನಾವು ಡಿವೈಡ್ ಮಾಡ್ಕೊಂಡಿದ್ವಿ ವರ್ಕ್. ಲೈಕ್ ಅಮ್ಮಂಗೆ ಹಾಸ್ಪಿಟಲ್ ಜೊತೆ ಡಾಕ್ಟರ್ ಜೊತೆ ಡಿಸ್ಕಷನ್ ಆಗೋದ್ಲಿ ಅಥವಾ ಏನು ಟ್ರೀಟ್ಮೆಂಟ್ ಮಾಡಿಸೋದಾಗಲಿ ಅಥವಾ ಏನು ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ ಅದನ್ನೆಲ್ಲ ನಾನು ಯೋಚನೆ ಮಾಡಿ ಡಿಸೈಡ್ ಮಾಡ್ತಾಯಿದ್ದೆ. ಆ್ಯಂಡ್ ಮೋರ್ ಓವರ್ ಲೈಕ್ ಮನೆಯಲ್ಲಿ ಅಮ್ಮಂಗೆ ಲೈಕ್ ಫುಡ್ ಏನು ಮಾಡಬೇಕು, ಏನು ಅಮ್ಮಂಗೆ ಡಯಟ್ ಮೇಂಟೈನ್ ಮಾಡಬೇಕು ಅಥವಾ ಯಾವ ಟೈಮಲ್ಲಿ ಊಟ ಕೊಡಬೇಕು, ಇದನ್ನೆಲ್ಲ ನಮ್ಮ ಸಿಸ್ಟರ್ ಹೆಲ್ಪ್ ಮಾಡಿದ್ದು. ಸೊ ಈಸಿ ಇತ್ತು ಜರ್ನಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಮೋರ್ ಓವರ್ ಲೈಕ್ ಎಂಡ್ ಇಟ್ ವಾಸ್ ಪೀಸ್ಫುಲ್ ಆ್ಯಂಡ್ ಲೈಕ್ ರಿಗ್ರೆಟ್ಸ್ ಇಲ್ಲ, ಲೈಕ್ ನಾನು ಇದು ಮಾಡಲಿಲ್ಲ ಅಥವಾ ಅದು ಮಾಡಿದರೆ ಚೆನ್ನಾಗಿರ್ತಿತ್ತು. ಅಮ್ಮ ಇಲ್ಲ ಇವತ್ತು, ಅದು ಬೇಜಾರಿದೆ. ಬಟ್ ಲೈಕ್ ಆ ದುಃಖ ಯಾವತ್ತೂ ಹೋಗೋದಿಲ್ಲ. ಬಟ್ ಅಮ್ಮಂಗೆ ನಾನು ಇದು ಮಾಡಲಿಕ್ಕಾಗಲಿಲ್ಲ, ಅಮ್ಮನ ಜೊತೆ ಇನ್ನೊಂದು ಕ್ಷಣ ಕಳಿಬೋದಿತ್ತು, ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು, ಇಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು ಅನ್ನೋ ಒಂದು ದುಃಖ ಇಲ್ಲ. ಸೊ ನಾನು ಏನು ಹೇಳಲಿಕ್ಕೆ ಬಯಸೋದಂದರೆ ಫಸ್ಟ್ ಸಜೆಷನ್ ವುಡ್ ಬಿ ಲೈಕ್ ಹೆಲ್ಪ್. ಬೇರೆಯವರಿಂದ ಕೇಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಫುಲ್ ಕಂಪ್ಲೀಟ್ ಲೋಡ್ ತೊಗೊಂಡಾಗ ಆಬ್ವಿಯಸ್ಲಿ ಫಿಸಿಕಲ್ ಎಕ್ಸಾಷನ್ಗಿಂತ ಜಾಸ್ತಿ ಮೆಂಟಲ್ ಎಕ್ಸಾಷನ್ ಆಗುತ್ತೆ. ಲೈಕ್ ಮುಂದಿನ ಟ್ರೀಟ್ಮೆಂಟಿಗೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಸಜೆಷನ್ ಅದೇ, ಲೈಕ್ ಹೆಲ್ಪ್ ತೊಗೊಳೋದು ಬೆಟರ್ ಇರುತ್ತೆ. ಕೆಲವು ಫ್ಯಾಮಿಲೀಸಲ್ಲಿ ಏನಾಗುತ್ತೆ, ಅವರು ಯಾರಿಗೂ ಹೇಳಿರಲ್ಲ ಇದು ಕ್ಯಾನ್ಸರು ಅಂತಲೇ ಹೇಳಿರೋದಿಲ್ಲ, ಮುಚ್ಚಿಟ್ಟಿರ್ತಾರೆ. ಇದು ಆಫೀಸಲ್ಲೂ ಸಹ ಅವರು ಹೇಳೋದಿಲ್ಲ. ಈ ಥರ ಮುಚ್ಚಿಟ್ಟು ಅವರು ಯಾರ ಹತ್ರನೂ ಹೆಲ್ಪ್ ತೊಗೊಳಕ್ಕೆ ಇಷ್ಟಪಡಲ್ಲ. ನಮ್ಮ ತಾಯಿ ನಾನು ಮಾಡ್ತೀನಿ ಅಂತ ಒಂದು ನಾವು ಮಾಡ್ತೀವಿ ಅಂತ ಒಂದು ಧೈರ್ಯದಿಂದ ಶುರು ಮಾಡ್ತಾರೆ. ಬಟ್ ಏನಂದರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಮಾಡ್ತಾ ಏನಾಗುತ್ತೆ, 1 ತಿಂಗಳು 2 ತಿಂಗಳು ಮಾಡಾದ್ಮೇಲೆ ಅವರು ಸುಸ್ತಾಗಿ ಹೋಗ್ಬಿಡ್ತಾರೆ. ಆ ಆಫೀಸಲ್ಲಿ ತಾನೇ ಎಷ್ಟು ದಿವಸ ಅಂತ ರಜಾ ಕೊಡ್ತಾರೆ. ಸೊ ಒಬ್ಬರೇ ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ಒಂದು ಆಫ್ಟರ್ ಒಂದು ಸ್ಟೇಜ್ಗೆ ಹೋದ್ಮೇಲೆ ಅವರೇ ಧೈರ್ಯಗೆಟ್ಬಿಡ್ತಾರೆ ಅಥವಾ ಅವರೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ನಾನು ಸಹ ಹೇಳ್ತೀನಿ, ಯಾರಿಗಾದ್ರೂ ಕೇಳಿ, ಊರಲ್ಲಿ ಯಾರು ರಿಲೇಟಿವ್ಸು ಯಾರು ಬಂದು ಹೆಲ್ಪ್ ಮಾಡ್ತಾರಾ ಅಥವಾ ಅಕ್ಕ ತಂಗಿರಿದ್ದರೆ. ನಾನು ಪೇಷಂಟ್ಸ್ ಕೆಲವ್ರು ನೋಡಿದ್ದೀನಿ, ಇಬ್ಬರು ಮಕ್ಕಳು ಅಬ್ರಾಡ್ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು 3 ತಿಂಗಳು ಬಂದು ಹೆಲ್ಪ್ ಮಾಡಿ ಟರ್ನ್ಸ್ ತೊಗೊಂಡು, ಒಬ್ಬರು ಫಸ್ಟ್ 3 ಮಂತ್ಸು, 3 ಮಂತ್ಸ್ ಇನ್ನೊಬ್ಬರು ಮಗ, ಆ ಥರ ಮಾಡೋದನ್ನ ನಾನು ನೋಡಿದ್ದೀನಿ. ಸೊ ಹೆಲ್ಪ್ ಕೇಳೋದು ಖಂಡಿತ ಇಂಪಾರ್ಟೆಂಟು. ಇಂಥ ಟೈಮಲ್ಲಿ, ಕಷ್ಟದ ಟೈಮಲ್ಲಿ ನಾವು ನಮ್ಮ ಈಗೋ ಅಥವಾ ಏನೋ ಮನಸ್ತಾಪಗಳು ಅದನ್ನು ಮರೆತು ಒಬ್ಬರನ್ನ ಸಹಾಯ ಕೇಳೋದು ಇಂಪಾರ್ಟೆಂಟು. ಕೆಲವೊಮ್ಮೆ ಯಾರು ನಿಮಗೆ ಮನೆಗೆ ಬಂದು ನಿಮ್ಗೆ ಯಾರು ಹೆಲ್ಪ್ ಮಾಡ್ದಲೇ ಇರ್ಬೋದು. ಕೆಲವರು ಫೋನಲ್ಲೇ ಒಂದು ಧೈರ್ಯದ ಮಾತು ಹೇಳಿದ್ರೆ ಅಷ್ಟೇ ಸಹಾಯ ಕೆಲವ್ರಿಗೆ ಸಾಕಾಗುತ್ತೆ. ಇನ್ನು ಕೆಲವರು ದುಡ್ಡು ಖರ್ಚು ಮಾಡೋಕ್ಕೆ ಅಂದರೆ ದುಡ್ಡಿನ ಸಹಾಯ ಮಾಡ್ಬೋದು ನಿಮಗೆ, ಅಥವಾ ಎಮೋಷ್ನಲಿ ನಿಮಗೆ ಹೆಲ್ಪ್ ಮಾಡ್ಬೋದು, ಅಥವಾ ಆಗ ಬರೋ ಅಂಥವ್ರು ಫಿಸಿಕಲಿನೇ ನಿಮಗೆ ಬಂದು ಹೆಲ್ಪ್ ಮಾಡ್ಬೋದು. ಸೊ ಖಂಡಿತ ಒಬ್ಬರನ್ನ ಹೆಲ್ಪ್ ಕೇಳೋದಕ್ಕೆ ನೀವು ಹಿಂದೆಟ್ ಹಾಕಬೇಡಿ. ಈ ಥರ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೋಗ್ಬಿಟ್ಟು ತುಂಬ ಕೈ ಸುಟ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ಬೋದು.